ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾನಿನ್ನ ಬಿಡಲಾರೆ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಅವರಪ್ಪ ಅವಳಿಗೆ ನಿಜವಾದ ಸತ್ಯವನ್ನು ತಿಳಿಸಿದಾಗ ಅಂಬಿಕಂಗೆ ಎಲ್ಲೆಲ್ಲೂ ಖುಷಿಯಾಗುತ್ತೆ. ಅವಳಿಗೆ ತುಂಬ ಖುಷಿಯಾಗಿ ನನ್ನವ್ರು ಸಿಕ್ಕಿದ್ರು. ಇಷ್ಟು ವರ್ಷ ಆದಮೇಲೆ ನನ್ನವ್ರು ನನಗೆ ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆವತ್ತು ದುರ್ಗಾ ಬಂದು ಜಾತ್ರೆಯಲ್ಲಿ ದೇವ್ರು ನನ್ನ ಮೇಲೆ ಬೀಳ್ಬೇಕಾದ್ರೆ ಅವಳು ಇಟ್ಕೊಂಡಿದ್ದು, ಅವಳನ್ನ ನಾನು ಈ ಮನೆಗೆ ವಾಪಸ್ ನನ್ನ ಮನೆಗೆ ನಾನು ಕರ್ಕೊಂಬಂದಿದ್ದು ಎಲ್ಲದಕ್ಕೂ ಒಂದು ಅರ್ಥ ಇದೆ. ಒಂದಕ್ಕೆ ಇವಾಗ ಅರ್ಥ ಸಿಗ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಪ್ಪ, ನನಗೆ ನೀವು ಸಿಕ್ಬಿಟ್ರಿ. ಇಷ್ಟು ವರ್ಷದಿಂದ ನಾನು ನಿಮ್ಮನ್ನ ಕಳ್ಕೊಂಡಿದ್ದೆ ಅನ್ನೋ ನೋವು ನನಗಿತ್ತು. ಯಾರೂ ಇಲ್ಲ ನನಗೆ ಅನ್ನೋ ನೋವು ನನಗಿತ್ತು. ಇವತ್ತು ನಂಗೆ ಎಲ್ಲರೂ ನನ್ನೋರಿದ್ದಾರೆ. ನಂಗೆ ಬೇಕಾಗಿದ್ದವ್ರು ಎಲ್ಲರೂ ನನ್ನ ಕಣ್ಣು ಮುಂದೆ ಇದ್ದಾರೆ ಅನ್ನೋ ಖುಷಿ ನಂಗೆ ಆಗ್ತಾಯಿದೆ. ಅದೇ ನಾನೇ ಜೀವಂತವಾಗಿಲ್ಲ ಅನ್ನೋವಂಥದ್ದು ಇದೆ. ಆದರೆ ನನಗೆ ಆಗ್ತಿರೋ ಖುಷಿಗೆ ನನಗೇನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ದುರ್ಗಾ ನನ್ನ ತಂಗಿ ಅನ್ನೋದು ನಂಗೆ ನಂಬೋದಕ್ಕಾಗ್ತಿಲ್ಲ. ಇಷ್ಟೊಂದು ಸಲ ನಾನೇ ಅಂದ್ಕೊಂಡಿದ್ದೀನಿ, ದುರ್ಗಾ ಯಾಕೆ ನನ್ನ ತಂಗಿ ಆಗಿರಬಾರ್ದಾಗಿತ್ತು, ಇಂಥ ತಂಗಿ ನಂಗೆ ಯಾಕೆ ಇರಬಾರ್ದಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದಿದೆ. ಆದರೆ ಇವತ್ತೊಂದು ದುರ್ಗಾನೇ ನನ್ನ ತಂಗಿ ಅನ್ನೋದು ನಂಗೆ ಇವಾಗ ಗೊತ್ತಾಗ್ತಾ ಇದೆಯಲ್ಲ, ಅದು ನಂಗೆ ಖುಷಿ ಆಗ್ತಾಯಿದೆ. ನಾನು ಈ ಖುಷಿನ ಅವಳ ಹತ್ರ ವ್ಯಕ್ತಪಡಿಸ್ಕೋಬೇಕು. ನಾನು ಈ ಖುಷಿನ ಅವಳ ಹತ್ರ ಹೇಳ್ಕೋಬೇಕು. ಆಗಲೇ ನನಗೆ ಸಮಾಧಾನ ಆಗೋದು. ಅವಳಿಗೆ ನಾನು ಫಸ್ಟು ಇಲ್ಲಿ ನೀನೇನಾಗಬೇಕು ಅಂತ ಹೇಳಿ ನಾನು ಅವಳಿಗೆ ಹೇಳ್ತೀನಿ. ನಾನು ಹೋಗಿ ಹೇಳ್ತೀನಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ಅವರಪ್ಪ, ಬೇಡ, ಇದು ಸರಿಯಾದ ಸಮಯ ಅಲ್ಲ, ನೀನು ಹೇಳಬೇಡ ಹೋಗಿ ಅಂತ ಹೇಳಿದ್ರು ಅದೇ ಅವಳು ತಡೆಯೋದೇ ಇಲ್ಲ. ಅವಳು ಆಗ್ತಾರೋ ಖುಷಿಗೆ ಫಸ್ಟ್ ಅವಳ ಹತ್ರ ಮಾತಾಡಬೇಕು ಅಂತ ಅಲ್ಲಿಂದ ಹೋಗ್ತಾಳೆ. ಆಗ ಶಂಭು ಅವ್ರನ್ನು, ಯಾಕೆ ತಾಯಿ, ಯಾಕೆ ಹಿಂಗೆ ಮಾಡ್ತಾಯಿದ್ಯಾ, ಈಗ ಇದು ಸರಿಯಾದ ಸಮಯ ಅಲ್ಲ ಅಂತ ಅಂದ್ರೂ ಹೇಳಿದ್ರು ಅವಳು ಕೇಳ್ತಾಳೆ. ಅಲ್ಲಿಂದ ಅವಳು ದುರ್ಗನ ಹತ್ರ ಮಾತಾಡೋಕ್ಕೆ ಅಂತ ಅಂಬಿಕಾ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಈತ ಮಾತಾಡಿದ್ದನ್ನು ಕೇಳಿ ಎಲ್ರಿಗೂ ಖುಷಿಯಾಗಿರುತ್ತೆ. ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ಅವ್ರ ತಾತ ರೂಮಿಂದ ಆಚೆ ಬರ್ತಾರೆ. ಆಚೆ ಬಂದು, ನೀವು ಯಾಕೆ ಬರೋಕ್ಕೆ ಹೋದ್ರಿ, ನೀವು ಅಲ್ಲೇ ರೆಸ್ಟ್ ಮಾಡಬೇಕಿತ್ತಲ್ಲ ಅಂತ ಅಂದಾಗ ಅವ್ರ ತಾತ ಹೇಳ್ತಾರೆ, ಇಲ್ಲ, ನಾನು ಆರಾಮಾಗಿದ್ದೀನಿ, ದುರ್ಗಾ ನನ್ನನ್ನು ಉಳಿಸ್ಬಿಟ್ಲು. ಹಾಗೆ ಈ ಥರ ಮಾತಾಡೋದನ್ನು ಕೇಳಿ ನಂಗೆ ಅಲ್ಲಿ ಇರಬೇಕಂತ ಅನಿಸ್ಲಿಲ್ಲ. ಅದಕ್ಕೆ ಅವನಿಗೆ ಕೇಳೋಣ, ಅವಳ ಧ್ವನಿ ಕೇಳೋಣ ಅಂತ ನಾನು ಇಲ್ಲಿಗೆ ಬಂದೆ. ಇಷ್ಟು ವರ್ಷ ನಾವು ಕಾಯ್ತಾಯಿದ್ವಿ ಅವಳು ಮಾತಾಡಲಿ ಅಂತ. ಅವಳು ಮಾತಾಡೋದು ಕೇಳಿ ನಂಗೆ ತುಂಬ ಖುಷಿಯಾಗಿದೆ. ಇವಾಗ ನಂಗೆ ಅನಿಸ್ತಾ ಇದೆ, ಆ ದೇವರು ನಮ್ಮ ಪಾಲಿಗಿದ್ದಾನೆ ಅಂತ. ಎಲ್ಲ ಅದೇ ಮಾಡಿದ ಪುಣ್ಯ ಅವ್ನು ಕೊಟ್ಟಿದ್ದ ಆಶೀರ್ವಾದ ಅಲ್ವಾ. ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ನಮಿತಾ ಮತ್ತೆ ಮೊದಲಿನ ಥರ ಮಾತಾಡ್ತದಲ್ಲ ಅನ್ನೋದು ನಂಗೆ ಖುಷಿ ಆಗ್ತದೆ ಅಂತ ಹೇಳ್ತಾಳೆ. ಆವಾಗ ದಾಮಿನಿ ಅನ್ಕೋತಾಳೆ, ಇವಳು ಮಾತಾಡಲಿ, ಈಗಲೇ ಮಾತಾಡಬೇಕಿತ್ತ ಅಂತ. ಇಲ್ಲಿ ಶರತ್ಗೆ ಅವಳ ಮಾತನ್ನ ಕೇಳಿ ತುಂಬ ಖುಷಿಯಾಗಿ, ಹೌದಪ್ಪ, ಇದನ್ನು ಅವಳು ಮಾತಾಡೋದನ್ನು ಕೇಳಬೇಕಂತ ಎಷ್ಟು ವರ್ಷದಿಂದ ಕಾಯ್ತಾಯಿದ್ವಿ, ನಂಗೆ ಇವಾಗ ಖುಷಿ ಆಗ್ತದೆ, ನನಗೆ ಗ್ರೇಟ್ ಫಾದರ್ ಅಂತ ಅನಿಸ್ತಾ ಇದೆ ಅಂತ ಅವರಪ್ಪನ ಹತ್ರ ಹೇಳ್ತಾನೆ. ಆಗ ಅವರಮ್ಮ ಏನು ಮಾಡ್ತಾರೆ, ಅಷ್ಟರಲ್ಲಿ ಇಲ್ಲಿ ಮಾಯಾ ಹೋಗಿ ದುರ್ಗನ ಹತ್ರ, ದುರ್ಗಾ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ, ನಾನು ನಿನ್ನ ತಪ್ಪು ತಿಳ್ಕೊಂಬಿಟ್ಟೆ, ನಿನ್ನ ಅಂಕಲ್ಗೆ ಏನೋ ಕೊಟ್ಟೆ ಅಂತ ಅಂದ್ಕೊಂಡು ನೀನು ಹೋಮ್ ರೆಮಿಡಿ ಮಾಡಿದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಅದರಿಂದ ನೀನು ಒಳ್ಳೆಯದನ್ನೇ ಮಾಡಿದ್ಯಾ. ಹಾಗೆ ಈತ ಮಾತಾಡೋಂಗೆ ಮಾಡಿದ್ಯಾ. ಎಲ್ಲದಕ್ಕೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ನಿಂಗೆ ಏನೇ ಬೇಕಾದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಮಾಯಾ ಒಳಗೆ ಮಾತು ಕೊಡ್ತಾಳೆ. ಅದನ್ನು ನೋಡಿ ದಮಯಂತಿಗೆ ಶಾಕ್ ಆಗುತ್ತೆ. ಮಾಯಾ ಏನಕ್ಕೆ ಹಿಂಗೆ ಸಡನ್ನಾಗಿ ಚೇಂಜ್ ಆದಳು, ಇವಳಿಗೆ ಹಿಂಗೆ ಚೇಂಜ್ ಆಗೋಂಥ ಅವಶ್ಯಕತೆ ಏನಿತ್ತು ಅಂತ. ಆಗ ಶರತ್ ನಮ್ಮ ಇದನ್ನು ಕೇಳ್ತಾಳೆ, ನನ್ನ ಫಸ್ಟ್ ಏನಂತ ಕರಿತಿದ್ದೆ, ಅದೊಂದು ಸಲ ನನ್ನ ಕರೀತಾ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ನೀನು ಕರೀತೀಯಾ ಅಂತ. ಅದಕ್ಕೆ ಹಿತಾವಾಗ ಅವ್ರ ಅಜ್ಜಿ ಅಂತ ಕರೀತಾಳೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಇದು ನನ್ನ ಬಂಗಾರಿ ಅಂತಂದರೆ, ಅದನ್ನು ಕೇಳೋಕ್ಕೆ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೆ, ನೀನು ಮಾತಾಡೋದು ನೋಡಿ ನಂಗೆ ಖುಷಿ ಆಗ್ತದೆ ಅಂತ ಹೇಳ್ತಾಳೆ. ಆಗ ಶರತ್ ತಂಗಿ, ನಾನೇನಾಗಬೇಕು ಹೇಳು ಅಂತ ಅಂದಾಗ ಅತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವಳಿಗೂ ಖುಷಿಯಾಗುತ್ತೆ. ಆಗ ಅವ್ನ ಚಿಕ್ಕಪ್ಪ ಮಗ ಇದ್ದಾಗ, ನಾನೇನಾಗಬೇಕು ಹೇಳಿತಾ ಅಂತ ಅಂದಾಗ, ನೀನು ನನಗೆ ಮಾಮ ಆಗಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿ ಅವನಿಗೂ ಖುಷಿಯಾಗುತ್ತೆ. ಆಗ ಅವ್ನ ತಾತ ಕೇಳ್ತಾನೆ, ಯಾಕಂದ್ರೆ ನನ್ನ ಹೆಸರು ಒಂದು ಸಲ ಹೇಳಮ್ಮ ಏನಂತ ಅಂತ ಅಂದಾಗ ಅವ್ನ ತಾತನ ಹೆಸರನ್ನು ತಾತ ಅಂತ ಕರೀತಾಳೆ ಹಿತ. ಅದನ್ನು ನೋಡಿ ಮಣಿ ಹೇಳ್ತಾಳೆ, ಏನು ದುರ್ಗಾ, ಇವ್ರ ಮನೆಯವರೆಲ್ಲ ಇಷ್ಟು ಖುಷಿಯಾಗಿದ್ದಾರೆ, ಇವಳು ಮಾತಾಡೋದನ್ನು ಕೇಳಿ ಇಷ್ಟು ಖುಷಿ ಆಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಮೊದಲನೇ ಸಲ ಇವರು ಇಷ್ಟೊಂದು ಎಮೋಷ್ನಲ್ ಆಗಿರೋದು ಅಂತ ಹೇಳ್ತಾಳೆ. ಆಗ ದುರ್ಗಾ ಹೇಳ್ತಾಳೆ, ಹೌದು ಮಣಿ, ಇವ್ರು ಇಷ್ಟೆಲ್ಲ ಖುಷಿ ಆಗ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ದುರ್ಗಾ ಮಾತಾಡೋದನ್ನ ಇವರು ಇಷ್ಟು ದಿನ ನಿರೀಕ್ಷೆ ಪಡ್ತಿದ್ರ ಅಂತ ಹೇಳ್ತಾಳೆ. ಆಗ ದಾಮಿನಿಗೆ ಹೇಳ್ತಾಳೆ, ನೀನು ಕರೆಸ್ಕೊಡೆ ಅಂತ ಹೇಳಿದಾಗ ಅವಳು ಕರೆಸ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಶರತ್ ನಮ್ಮಂಗೆ ಯೋಚನೆ ಬರುತ್ತೆ, ಅಲ್ಲೇನೋ ಆಗಿದೆ ಅಂತ ಅನಿಸುತ್ತೆ, ನಾನು ಇಮಿಡಿಯೇಟಾಗಿ ಹೋಗಬೇಕು ಅಂತ ಹೇಳಿ ಅಲ್ಲಿಗೆ ಹೊರಡ್ತಾಳೆ. ಇಲ್ಲಿ ಹಿತಂಗೆ ಶರತ್ ಕೇಳ್ತಾನೆ, ಒಂದು ಸಲ ಅಪ್ಪ ಅಂತ ಹೇಳು ಮಗಳೇ, ನೀನು ಅಪ್ಪ ಅಂತ ಕೇಳೋದನ್ನು ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ಅಂತ ಅಂದಾಗ ಅವಳು ಅಪ್ಪ ಅಂತ ಹೇಳೋದಿಲ್ಲ. ಅಪ್ಪ ಅಂತ ಹೇಳೋದ್ರ ಬದಲು
ಕೊಲೆಗಾರ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವನಿಗೆ ಎಲ್ಲೆಲ್ಲದು ಕೋಪ ಬರುತ್ತೆ. ಕೋಪ ಅನ್ನೋದಕ್ಕಿಂತ ಅವನಿಗೆ ಹತಾಶೆ ಆಗ್ತಾನೆ. ನನ್ನ ಮಗಳು ನನ್ನ ಅಪ್ಪ ಅಂತ ಕರೀತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನನ್ನ ಕೊಲೆಗಾರ ಅಂತ ಹೇಳ್ಬಿಟ್ಲಲ್ಲ ಅಂತ ಅವನಿಗೆ ಭೂಮಿ ಕುಸ್ದಂಗೆ ಆಗತ್ತೆ. ಆ ಕುಸ್ದಂಗೆ ಆಗೋದಾಗ ಅವಳ ತಂಗಿ ಹಂಗೆ ಹಿಡ್ಕೋತಾಳೆ ಅವನು ತುಂಬ ಬೇಜಾರು ಮಾಡ್ಕೋತಾನೆ. ನನ್ನ ಮಗಳು ನನ್ನ ಕೊಲೆಗಾರ ಅಂತ ಅಂದ್ಲಲ್ಲ ಅಂತ. ಅವಳ ಮನಸ್ಸಿದ್ದನ್ನೇ ಹೆಂಗೆ ತೆಗಿಯೋದು, ಏನು ಮಾಡೋದು ಅಂತಲೇ ಅವನಿಗೆ ಗೊತ್ತಾಗೋದಿಲ್ಲ. ಆದರೆ ಅವನಿಗೇನು ಮಾತಾಡೋಕ್ಕಾಗದೇ ಇದ್ದಾಗ ಕಣ್ಣಲ್ಲಿ ನೀರು ತುಂಬೋಗಿರುತ್ತೆ. ಹಾಗೆ ಅವನು ಅಲ್ಲೇ ಕೂತ್ಬಿಡ್ತಾನೆ. ಅದನ್ನು ಹೇಳಿ ಈತ ಅಲ್ಲಿಂದ ರೂಮಿಗೆ ಹೊರಟೋಗ್ತಾಳೆ. ಇವಳೇನು ಹಿಂಗೆ ಅಂದ್ಲಲ್ಲ ಅಂತ ಮನೆಯವರೆಲ್ಲರೂ ಅವನ್ನ ಹಾಗೆ ನೋಡ್ತಿರ್ತಾರೆ. ಇಲ್ಲಿ ಶರತನಮ್ಮ ಬಂದು ಅವಳು ಮಂತ್ರವಾದಿ ಹತ್ರ ಬರ್ತಾಳೆ. ಮಂತ್ರವಾದಿ ಬಿದ್ದಿರೋದನ್ನ ನೋಡ್ತಾಳೆ. ಹಾಗೆ ಅಂಬಿಕಾ ಕನ್ನಡಿನ ಹೊಡ್ಕೊಂಡು ಆಚೆ ಹೋಗಿರೋದನ್ನ ನೋಡ್ತಾಳೆ. ಹೇಗೆ ಅಂಬಿಕಾ ತಪ್ಪಿಸ್ಕೊಂಡ್ಳು, ಹೇಗೆ ಸಾಧ್ಯ, ಇದು ಹೇಗೆ ಆಗೋದಕ್ಕೆ ಸಾಧ್ಯ ಅಂತ ಅವಳಂಗೆ ಅಂದ್ಕೊಂಡು ಶರತನಮ್ಮ ಮಂತ್ರವಾದಿಗೆ ಶಕ್ತಿ ಕೊಡ್ತಾಳೆ. ಆ ಶಕ್ತಿ ಕೊಟ್ಟಾಗ ಅವನು ಎದ್ದು ಕೂತ್ಕೋತಾನೆ. ಯಾರೋ ಬಂದು ಅಂಬಿಕನ ಬಿಡಿಸ್ಕೊಂಡು ಹೋಗಿದ್ದಾರೆ. ಅವ್ರು ಬರೋಕ್ಕೂ ಮುಂಚೆ ನನಗೊಂದು ವಿದ್ಯುಚ್ಚಿ ಬಂದು ನನ್ನ ಹತ್ರದಿಂದ ಮುಚ್ಚೆ ಹೋಗಿ ಬಿದ್ದೆ. ಅದಾದಮೇಲೆ ಏನಾಯಿತು ಅಂತಲೇ ನಂಗೆ ಗೊತ್ತಾಗಿಲ್ಲ. ಈಗ ಹೆಂಗೆ ತಪ್ಪಿಸ್ಕೊಂಡ್ಲು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಯಾರು ಬಂದು ಅವಳನ್ನ ಬಿಡಿಸ್ಕೊಂಡು ಹೋದ್ರು ಅನ್ನೋದನ್ನ ನಾವು ಕಂಡುಹಿಡಿಯಲೇಬೇಕು ಅಂತ ಹೇಳ್ತಾನೆ. ಆವಾಗ ನೀನು ಸುಮ್ಮನೆ ಬಂದೆ ವ್ಯರ್ಥ ಮಾಡಬೇಡ, ನಿನಗೆ ಕೊಟ್ಟಿದ್ದ ಕೆಲಸನ ನೀನು ಮಾಡಿಲ್ಲ, ನೀನು ಹಿಂಗೆ ಮಾಡ್ತೀಯ ಅಂತ ಹೇಳಿದರೆ ನಾನು ನಿನ್ನ ಕೆಲಸನೇ ಒಪ್ಪಿಸ್ತಿರ್ಲಿಲ್ಲ ಅಂತ ಶರತನಮ್ಮ ಹೇಳ್ತಾಳೆ. ಇಲ್ಲ, ನಾನು ನನ್ನ ಕೆಲಸನ ಕರೆಕ್ಟಾಗೇ ಮಾಡಿದ್ದೆ, ಆದರೆ ಯಾರೋ ನಮಗಿಂತ ಬಲವಾಗಿರೋಂಥ ಶಕ್ತಿ ಬಂದು ಇದನ್ನು ಬಿಡಿಸ್ಕೊಂಡು ಹೋಗಿದೆ ಅಂತ ಹೇಳ್ತಾನೆ. ಆಗ ನನಗಿಂತ ಬಲವಾಗಿರೋಂಥ ಶಕ್ತಿ ಇಲ್ಲಿ ಯಾವುದಿದೆ, ಅಂಥ ಶಕ್ತಿ ನಾನು ಎಲ್ಲಿ ನೋಡೋದಕ್ಕಾಗತ್ತೆ ಅಂಥೇಳಿ ಅವಳಿಗಿರೋಂಥ ವಿದ್ಯೆನಲ್ಲಿ ಪರೀಕ್ಷೆ ಮಾಡ್ತಾಳೆ. ಅದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅವಳು ಪರೀಕ್ಷೆ ಮಾಡಿದಾಗ ಆ ದೃಷ್ಟಿ ಅವಳಿಗೆ ಬೀಳೋದಿಲ್ಲ. ಆ ದೃಷ್ಟಿ ಬೀಳದೆ ಹೋದಾಗ ಅವಳು ಕೇಳ್ತಾಳೆ, ನನ್ನ ಶಕ್ತಿಗೆ ವಿರುದ್ಧವಾಗಿ ನಿಂತಿರೋಂಥ ಶಕ್ತಿ ಯಾವುದು ಅಂದಾಗ ಶಂಭುಗದ ಅರ್ಥ ಆಗುತ್ತೆ. ಅವನು ಎದ್ದು ಕೂತ್ಕೊಂಡು ಏನು ಹೇಳ್ದಲೆ ಹಾಗೆ ನೆನ್ಪು ಮಾಡ್ಕೊತಿರ್ತಾನೆ. ಅದಿಲ್ಲಿ ಶರತನಮ್ಮ ವಾಪಸ್ ಮನೆಗೆ ಬಂದಮೇಲೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಶಕ್ತಿ ಇನ್ನೂ ಇದೆಯಾ, ಇನ್ನೂ ಬದುಕಿದೆಯಾ, ನಾನು ಆ ಶಕ್ತಿನ ಯಾವತ್ತೋ ಸಾಯಿಸಿದ್ನಲ್ಲ, ಆದರೂ ಅದು ಬದುಕಿದೆ ಅಂತಂದರೆ ನಂಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಅದನ್ನು ಹೆಂಗಾರ ಮಾಡಿ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಮಾಯಿ ಅಲ್ಲಿಗೆ ಬರ್ತಾಳೆ. ಆಂಟಿ, ಆ ದುರ್ಗಂದು ತುಂಬ ಓವರ್ ಆಗಿದೆ, ನಾವು ಅವನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ತಾಳೆ. ಆಗ ಬಾಯಿಲಿ ಅಂತ ಹೇಳಿ ಅವನ ಮಂತ್ರವಾದ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳಿಗೆ ಇವಳು ವಶೀಕರಣ ಮಾಡ್ಕೋತಾಳೆ. ಇವಳ ದಾರಿಗೆ ವಶೀಕರಣ ಮಾಡಿಕೊಂಡು ಹೇಳ್ತಾಳೆ, ದುರ್ಗಂಗೆ ನೀನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಅವಳು ಒಳ್ಳೆ ಕೆಲಸನೇ ಮಾಡೋದಕ್ಕೆ ಹೊರಟಿದ್ದಾಳೆ, ನಿನ್ನ ಥರ ಕೆಟ್ಟ ಕೆಲಸ ಮಾಡೋದಕ್ಕೆ ಹೊರಟಿಲ್ಲ. ನನ್ನ ಗಂಡನೇ ನೀನು ಸಾಯಿಸೋದಕ್ಕೆ ಬರ್ತಿಲ್ಲ, ನಿಂಗೆ ಎಷ್ಟಿರಬೇಡ. ನಿನ್ನ ಮನಸ್ಸಲ್ಲಿ ನನ್ನ ಥರನೇ ಕೆಟ್ಟ ಭಾವನೆಗಳಿದೆ ಅನ್ನೋ ಕಾರಣಕ್ಕೆ ನಾನು ನಿನ್ನ ಇಟ್ಕೊಂಡಿರೋದು. ಅದೊಂದೇ ಕಾರಣಕ್ಕೆ ನಾನು ನಿನ್ನ ಶರತ್ ಜೊತೆ ಮದುವೆ ಮಾಡಿಸಿರೋದು. ಆದರೆ ನೀನು ಅದಕ್ಕಿಂತ ಲಿಮಿಟ್ನ ದಾಟಿ ಹೋಗ್ತಾ ಇದೆಯಾ. ಆ ಲಿಮಿಟ್ನ ದಾಟಿ ಹೋಗುವಂಥ ಅವಶ್ಯಕತೆ ನಿಂಗಿಲ್ಲ. ಯಾವ್ದಾರ ಲಿಮಿಟ್ ನೀನು ಕ್ರಾಸ್ ಮಾಡೋದಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಅಷ್ಟೇ ಇರಬೇಕು. ಶರತ್ತನ ಮದುವೆ ಆಗೋವರೆಗೂ ನೀನು ಸೈಲೆಂಟಾಗಿರಲೇಬೇಕು ಅಂತ ಮಾಯಂಗೆ ವಾರ್ನ್ ಮಾಡ್ತಾಳೆ. ಇಲ್ಲಿ ದುರ್ಗಾ ಹಂಗೆ ಯೋಚನೆ ಮಾಡ್ತಾಳೆ. ಅವನಿಗೆ ಬಂದಾಗ ಹಿಂಗೆ ತಿರುಗ್ತಾಳೆ. ಅಷ್ಟರಲ್ಲಿ ಅವರ ಅಂಬಿಕಾ ಅಲ್ಲಿ ನಿಂತಿರ್ತಾಳೆ. ಅವಳನ್ನ ನೋಡಿ, ನೀವು ಯಾವಾಗ ಬಂದ್ರಿ, ನೀವು ನನಗೋಸ್ಕರನೇ ಕಾಯ್ತಾ ಇದ್ದೀರಾ, ಯಾಕೆ ಇಷ್ಟು ದಿನ ಬಂದಿಲ್ಲ, ಮತ್ತು ಯಾಕೆ ನನ್ನ ಮಾತಾಡ್ಸೋದಕ್ಕೆ ಬಂದಿಲ್ಲ ಅಂತ ದುರ್ಗಾ ಅಂಬಿಕನ ಕೇಳ್ತಾಳೆ. ನಿಮ್ಮ ಜೊತೆ ಒಂದಿನ ನೋಡಿಲ್ಲ ಅಂತಂದರೆ, ಒಂದಿನ ಮಾತಾಡಿಲ್ಲ ಅಂತಂದರೆ ನನಗೆ ಇರೋದಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ದುರ್ಗಾ ಹೇಳ್ತಾಳೆ. ಅದಕ್ಕೆ ಅಂಬಿಕಾ ಕೇಳ್ತಾಳೆ, ಯಾಕೆ ನಿನಗೆ ಹಿಂಗೆ ಅನಿಸುತ್ತೆ ಅಂತ ಕೇಳಿದಾಗ, ಅದೆಲ್ಲ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂಗೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ಅಂಬಿಕಾ ಹೇಳ್ತಾಳೆ, ನನಗೆಲ್ಲ ಗೊತ್ತು, ನಿಂಗೆ ಯಾಕೆ ಹಿಂಗೆ ಅನಿಸುತ್ತೆ, ನಿನಗೆ ಯಾಕೆ ಹಿಂಗೆ ನನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಅನ್ನೋದು ಎಲ್ಲ ನಂಗೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕಿಂತ ಮುಖ್ಯವಾಗಿ ನಾನು ಒಂದು ಸತ್ಯ ಹೇಳಬೇಕು, ಅದು ಕೇಳಿದ್ರೆ ನೀನು ತುಂಬ ಖುಷಿ ಪಡ್ತೀಯ, ಖುಷಿ ಏನು ಕುಣಿದು ಕುಪ್ಪಳಿಸ್ತೀಯ ಅಂತ ಅಂಬಿಕಾ ಹೇಳ್ತಾಳೆ. ಹೌದಾ, ನೀವು ಹೇಳಿ, ನಾನು ಒಂದು ವಿಷಯ ಹೇಳಬೇಕು ಅಂತ ದುರ್ಗಾ ಹೇಳ್ತಾಳೆ. ಅದು ಫಸ್ಟ್ ನೀನೇ ಹೇಳು, ಆಮೇಲೆ ನಾನು ಹೇಳ್ತೀನಿ ಅಂತ ಅಂಬಿಕಾ ಹೇಳ್ತಾಳೆ. ಅದಕ್ಕೆ ದುರ್ಗಾ, ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತಂದರೆ ನೀವೇ ಫಸ್ಟ್ ಹೇಳಿ, ನಾನು ಆಮೇಲೆ ಹೇಳ್ತೀನಿ ಅಂತ ದುರ್ಗಾ ಹೇಳ್ತಾಳೆ. ಇಬ್ಬರು ನೀನು ಹೇಳು ನಾನು ಹೇಳು ಅಂತ ಹೇಳ್ತಾ ನಿಂತಿರ್ತಾರೆ. ಆದರೆ ಇಲ್ಲಿ ದುರ್ಗಾನೇ ಸೈಲೆಂಟ್ ಆಗ್ತಾಳೆ. ಏಕೆಂದರೆ ಅಂಬಿಕಂಗೆ ಆಗ್ತಾರೋ ಖುಷಿನ ನೋಡಿ ಅವರೇ ಹೇಳಿ ಅಂತ ಸುಮ್ಮನಾಗ್ತಾಳೆ. ಮುಂದೇನಾಗುತ್ತೆ, ಅವಳಿರೋ ಸತ್ಯನ ಹೇಳ್ತಾಳೆ, ನೋಡೋಣ, ಕಾದು ನೋಡೋಣ.